ನಮಸ್ಕಾರ ಕರ್ನಾಟಕ ಎಲ್ರಿಗೂ ಸ್ಪೋರ್ಟ್ಸ್ ಅಡ್ಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತನ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೆಳೆಯರೆ. ಅದಕ್ಕಿಂತ ಮುಂಚೆ ಯಾರ್ಯಾರು ಮೊದಲ ಬಾರಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನನ್ನನ್ನು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಗೆಳೆಯರೆ. ಮೊದಲನೇ ಅಪ್ಡೇಟ್ ಬಂದು ಮೊನ್ನೆ ತಾನೇ ನಮ್ಮ SRH ಅವರು ಪ್ಯಾಟ್ ಕಮಿನ್ಸ್ ಅವರನ್ನು ಕ್ಯಾಪ್ಟನ್ ಆಗಿ ಅಫಿಷಿಯಲ್ ಆಗಿ ಡಿಕ್ಲೇರ್ ಮಾಡು. ಇದು ರಿಲೇಟೆಡ್ ಆಗಿ ನಮ್ಮ ಇಂಡಿಯಾದ ಮಾಜಿ ಕ್ರಿಕೆಟರ್ ಆದಂತಹ ಇರ್ಫಾನ್ ಪಠಾಣ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಗೆಳೆಯರೆ. ಅದೇನಪ್ಪ ಅಂತಂದರೆ, ಮೊನ್ನೆ ತಾನೇ ಸೌತ್ ಆಫ್ರಿಕಾ T20 ಲೀಗ್ನಲ್ಲಿ ನಮ್ಮ ಆಡಮ್ ಮಾಕ್ರಮ್ ಅವರು 2 ಬಾರಿ SRH ಅವರಿಗೆ ಕಪ್ ಗೆಲ್ಸ್ಕೊಟ್ರು. ಆದರೆ ಈ ಬಾರಿ ಪ್ಯಾಟ್ ಕಮಿನ್ಸ್ ಅವರನ್ನು IPLನಲ್ಲಿ ಕ್ಯಾಪ್ಟನ್ ಆಗಿ ಡಿಕ್ಲೇರ್ ಮಾಡಿದ್ದಾರೆ. ಇದು ಯಾವ ಥರ ಮೂವ್ ಅಂತ ನನಗೂ ಅರ್ಥ ಆಗ್ತಿಲ್ಲ. ಹಾಗೆ SRH ಅವರು ಯಾವ ಥರ ಥಿಂಕ್ ಮಾಡ್ತಾ ಇದ್ದಾರೆ ಅಂತ ಕೂಡ ಅರ್ಥ ಆಗ್ತಿಲ್ಲ. 1 ವರ್ಷಕ್ಕೇ ಆಡಮ್ ಮಾಕ್ರಮ್ ಅವ್ರನ್ನು ಕ್ಯಾಪ್ಟನ್ಸಿ ಇಳಿಸಿದ್ದು ನನಗೆ ಯಾವುದೋ ಇದು ಇಷ್ಟ ಆಗ್ತಿಲ್ಲ ಎಂಬ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಗೆಳೆಯರು. ಹಾಗೆ ನೆಕ್ಸ್ಟ್ ಅಪ್ಡೇಟ್ ಬಂದು ನಮ್ಮ MIನ ಕ್ಯಾಪ್ಟನ್ ಆದಂತಹ ಹಾರ್ದಿಕ್ ಪಾಂಡ್ಯ ಅವರು ಒಂದು ಸ್ಪೋರ್ಟ್ಸ್ ಮೀಟಿಂಗಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಗೆಳೆಯರು. ಅದೇನಪ್ಪ ಅಂತಂದರೆ, ಅವರು ಮುಂಬೈಗೆ ರಿಟರ್ನ್ ಆಗಿದ್ದು ಒಂಥರ ತಮ್ಮ ಹೋಮ್ ಗ್ರೌಂಡ್ಗೆ ರಿಟರ್ನ್ ಆದಂತೆ. ಹಾಗೆ ಅವರು ತಮ್ಮ ಕೆರಿಯರ್ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ರೋ ಅಲ್ಲಿಗೆ ಮತ್ತೆ ಮರಳಿದೆ ಎಂಬ ಫೀಲ್ ಬರ್ತಾ ಇದೆಯಂತೆ ಗೆಳೆಯರೆ. ಹಾಗೆ ನೆಕ್ಸ್ಟ್ ಅಪ್ಡೇಟ್ ಬಂದು ಇನ್ನೇನು ಜೂನ್ 2ರಿಂದ T20 ವರ್ಲ್ಡ್ ಕಪ್ ಸ್ಟಾರ್ಟ್ ಆಗೋ ವಿಚಾರ ನಿಮಗೆ ಗೊತ್ತಿರೋದೇ. ಇದು ರಿಲೇಟೆಡ್ ಆಗಿ ಒಂದು ಬಿಗ್ ಅಪ್ಡೇಟ್ ಬರ್ತಾ ಇದೆ ಗೆಳೆಯರೆ. ಅದೇನಪ್ಪ ಅಂತ ಅಂದರೆ, ನಮ್ಮ ಹಾಟ್ಸ್ಟಾರ್ ಅವರು ಫ್ರೀಯಾಗಿ T20 ವರ್ಲ್ಡ್ ಕಪ್ನ ಟೆಲಿಕಾಸ್ಟ್ ಮಾಡ್ತಾ ಇದ್ದಾರಂತೆ ಗೆಳೆಯರೆ. ಅದು ಯಾವುದ್ರಲ್ಲಪ್ಪ ಅಂತಂದರೆ, ಫ್ರೀಯಾಗಿ ಮೊಬೈಲ್ನಲ್ಲಿ ಹಾಟ್ಸ್ಟಾರ್ ಮುಖಾಂತರ ಫ್ರೀಯಾಗಿ ಇಡೀ T20 ಸೀರೀಸ್ನ ಫ್ರೀಯಾಗಿ ವಾಚ್ ಮಾಡ್ಬೋದು ಎಂಬ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಗೆಳೆಯರೆ. ಸೊ ಹಾಗೆ ನೆಕ್ಸ್ಟ್ ಅಪ್ಡೇಟ್ ಬಂದು ನಿನ್ನೆಯಿಂದ ಫೇಸ್ಬುಕ್ಕಲ್ಲಿ ಒಂದು ಟ್ರೆಂಡ್ ಸ್ಟಾರ್ಟ್ ಆಗಿದೆ. ಅದೇನಪ್ಪ ಅಂದರೆ, ನಮ್ಮ MS ಧೋನಿ ಅವರು ಯಾವತ್ತೂ ಒಂದು ಪೋಸ್ಟ್ ಮಾಡ್ದಲೇ ಇರೋರು ನಿನ್ನೆ ಒಂದು ಪೋಸ್ಟ್ ಮಾಡಿದ್ದಾರೆ ಗೆಳೆಯರೆ. ಅದೇನಪ್ಪ ಅಂತಂದರೆ, ಕಾಂಟ್ ವೇಟ್ ಫಾರ್ ದಿ ಸೀಸನ್ ಆ್ಯಂಡ್ ಬೀಯಿಂಗ್ ಅ ನ್ಯೂ ರೋಲ್, ಸ್ಟೇ ಟ್ಯೂನ್ಡ್ ಎಂಬ ಒಂದು ಪೋಸ್ಟನ್ನು ತಮ್ಮ ಫೇಸ್ಬುಕ್ ಖಾತೆಯಲ್ಲಿ ಹಂಚಿಕೊಂಡ್ರು. ಇದನ್ನು ಕಂಡಂತಹ ಫ್ಯಾನ್ಸ್ಗಳು ತರಾವರಿ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ ಗೆಳೆಯರೆ. ಅದೇನಪ್ಪ ಅಂತಂದರೆ, ಮೊದಲನೇ ಮ್ಯಾಚ್ ಬಂದು RCB ವರ್ಸಸ್ ಚೆನ್ನೈ ನಡುವಿನ ಮೊದಲನೇ ಮ್ಯಾಚು ಚೇತಕ್ನಲ್ಲಿ ನಡೆಯುತ್ತಿದ್ದು, ಇದು ಅವರ ಕೊನೆಯ ಮ್ಯಾಚ್ ಆಗ್ಬೋದು. ಹಾಗೆ ಇದಾದಮೇಲೆ ತಮ್ಮ ಕ್ಯಾಪ್ಟನ್ಸಿಯನ್ನು ರವೀಂದ್ರ ಜಡೇಜಾ ಅವರಿಗೆ ಕೊಡ್ಬೋದು, ಅಥವಾ ನಮ್ಮ MS ಧೋನಿ ಅವರು ಪವರ್ ಪ್ಲೇಯಲ್ಲಿ ಓಪನರ್ ಆಗಿ ಬ್ಯಾಟಿಂಗ್ ಬರಬಹುದು ಎಂಬ ಕುತೂಹಲದಿಂದ ಕಾಯ್ತಾ ಇದ್ದಾರೆ ಗೆಳೆಯರೆ. ಅಥವಾ ಈ ಸೀಸನ್ನೇ ತಮ್ಮದು ಕೊನೆಯ IPL ಆಗಬಹುದು ಎಂಬ ಮುನ್ಸೂಚನೆ ಕೊಡ್ತಾ ಇದ್ದಾರೆ ಎಂಬುದನ್ನು ನಮ್ಮ ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇದ್ದಾರೆ ಗೆಳೆಯರೆ. ಇದಕ್ಕೆಲ್ಲ ಉತ್ತರ ನಮ್ಮ MS ಧೋನಿ ಅವರೇ ಕೊಡಬೇಕು. ಹಾಗಾಗಿ ನಾವು ಕೂಡ ಕಾದು ನೋಡೋಣ ಗೆಳೆಯರೆ. ಸೊ ಇದು ಒಂದು ಇಲ್ಲಿವರೆಗಿನ ನ್ಯೂಸ್ಗಳು. ಮುಂದೆ ಬರೋ ಎಲ್ಲ ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ತಂದಿಡ್ತೀನಿ. ಅದಕ್ಕಿಂತ ಮುಂಚೆ ಯಾರ್ಯಾರು ನನ್ನ ಚಾನಲ್ನ ಮೊದಲ ಬಾರಿ ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಗೆಳೆಯರೆ. ನಮಸ್ಕಾರ.